ನಮಸ್ಕಾರಮ್ಮ. ಅಪ್ಪ ನಿಮ್ಮ ಹೆಸರು? ಕೃಷ್ಣಮೂರ್ತಿ ಅಂತ. ಅಪ್ಪ ನೀವು ನಮ್ಮ ಸರಾಕೆರೆಗೆ ಎಲ್ಲಿಂದ ಬರ್ತಿದ್ರಪ್ಪ? ಸರಾಕೆರೆಗೆ ಯಾವ ಏರಿಯಾದಿಂದ ಬರ್ತಿದ್ರಿ? ಬನಶಂಕರಿ ಸೆಕೆಂಡ್ ಸ್ಟೇಜ್. ಇಲ್ಲಿಂದ ನೀವು ಸರಾಕೆರೆಗೆ ಬರ್ತಿದ್ರ? ಹೌದು. ಅಪ್ಪ ಏನು ತೊಂದರೆಯಿಂದ ನೀವು ನಮ್ಮ ಸರಾಕೆರೆಗೆ ಬರ್ತೀರಾ? ಆ್ಯಕ್ಚುಲಿ ನಾನು ಬರೋದಕ್ಕೂ ಅಲ್ಲಿ ಕಾರಣ ಹೇಗೆ ಅಂದ್ರೆ, ನನ್ನ ಹೆಂಡತಿ ತಂಗಿ ಅವರು ಅಲ್ಲಿ ಬರ್ತಾಯಿದ್ರು. ಅವರಲ್ಲೆಲ್ಲ ನೋಡಿದರು ಎಲ್ಲ ಹೇಗೆ ಹೇಗೆ ನಡೀತಿದೆ ಅಂತ. ನನಗೆ ಸ್ವಲ್ಪ ಕಾಲ್ ಸ್ಟಿಫ್ನೆಸ್ಸು, ಡಯಾಬಿಟಿಕ್ಕು ಅಂದ ಬಿ ಪಿ ಇದಿಷ್ಟು ಇದಿತ್ತು, ಪ್ರಾಬ್ಲಮ್ ಇತ್ತು. ಸೊ ಅವರು ಒಂದ್ಸರಿ ಟ್ರೈ ಮಾಡಿ ಯಾಕೆ ಇಲ್ಲಿ ಬಂದು ನೋಡಿ ಅಂತ, ಸರಿ ಅಂತ ಹಾಗೆ ಬರೋಕ್ಕೆ ಶುರು ಮಾಡಿದ್ದು. ನಾನು ಒಂದು ನಿಯರ್ಲಿ 1 ಮಂತ್ 1.5 ಮಂತ್ ಇದ್ದೆ ಅನ್ಸತ್ತಲ್ಲಿ. ಅದು ಎರಡು ರೀತಿ ಟ್ರೈನಿಂಗ್ ಎಲ್ಲ ಇತ್ತಲ್ಲ ಅಲ್ಲಿ, ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಯೂನಿಟಿನೂ ಪರ್ಚೇಸ್ ಮಾಡಿದೆ. ಹೌದು, ವಾಟರ್ ಡಿವೈಸು ಪ್ಲಸ್ ಮ್ಯಾಟ್, ಆಮೇಲೆ ಮದರ್ ಸ್ಪೆಷಲ್ಲು, ಆಮೇಲೆ 3 ಬಾಲು 9 ಬಾಲು ಅಷ್ಟನ್ನು ತಗೊಂಡೆ ನಾನು. ಇದೆಲ್ಲ ನೀವು ತಗೊಂಡ್ರೆ ನಿಮ್ಗೆ ಅಲ್ಲಿ ಥೆರಪಿ ತಗೋಬೇಕಾದ್ರೆ ಎಷ್ಟು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಗಿತ್ತಪ್ಪ? ಅದು ನನಗೆ ಹೇಳಬೇಕು ಅಂದರೆ ಕಾಲ್ ಸ್ಟಿಫ್ನೆಸ್ ಮೇಯ್ನ್ ಪ್ರಾಬ್ಲಮ್ ಇತ್ತು ನನಗೆ. ನಡೆಯೋದಕ್ಕೆ ಪ್ರಾಬ್ಲಮ್ ಆಗ್ತಿತ್ತು. ನಡೀತಾ ಇದ್ರೆ ಏನೋ ಫುಟ್ಪಾತ್, ಬೆಂಗಳೂರು ಫುಟ್ಪಾತ್ ಗೊತ್ತಲ್ಲ ಹೇಗಿದೆ ಅಂತ, ಬಿದ್ದಿದ್ದೀನಿ ಒಂದು 4-5 ಸರಿ. ಕಾಲು ಸ್ಟಿಫ್ ಆಗ್ಬಿಟ್ಟು ಇದು ಬ್ಯಾಲೆನ್ಸ್ ಸಿಗಿದೆ. ಸೊ ಇದು ಮದರ್ ಸ್ಪೆಷಲ್ ಅಲ್ಲಿ ಕೊಟ್ಟರು ಟ್ರೀಟ್ಮೆಂಟು. ಅದು ಕೊಟ್ಮೇಲೆ ನನಗೆ ಸುಮಾರಾಗಿ ಇದಾಯಿತು. ಸೊ ಅದರಿಂದ ನಾನು ಏನು ಮಾಡಿದೆ, ಈಗ ಡೈಲಿ ರೆಗ್ಯುಲರ್ಲಿ ಬೆಳಗ್ಗೆ ಒಂದ್ಸರಿ, ಈವ್ನಿಂಗ್ ಒಂದ್ಸರಿ ನಮ್ಮ ಮನೇಲೆ ಮದರ್ ಸ್ಪೆಷಲ್ದು ಥೆರಪಿ ತಗೋತಿದ್ದೀನಿ. ಜೇಡ್ ವಾಟ್ರು ಅದು ಕುಡಿತೀನಿ. ಅಡುಗೆಗೆ ಇವನ್ ತರಕಾರಿ ತೊಳೆಯೋದಕ್ಕೆ, ಆಮೇಲೆ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಪ್ಯೂರ್ ವಾಟರ್ ಅಂತ ಬರ್ತದೆ, ಅದನ್ನು ತಗೋತೀವಿ. ಮನೆಯವರೆಲ್ಲ ತಗೋತಿದ್ವಿ ಈಗ. ಇವಾಗ ಬಂದು ನೀವು ಹೊರಗಡೆ ಅಮೌಂಟ್ ಎಷ್ಟು ಖರ್ಚು ಮಾಡಿದ್ರೆ ನಿಮ್ಮ ತೊಂದರೆಗಳಿಗೆ? ಕಾಲು ನೋವಾಗ್ಬೋದು, ಮತ್ತೆ ಅದು ಖರ್ಚು ಮಾಡೋದಕ್ಕಿಂತ ಆ ಸಫರ್ ಮಾಡೋದು ಇದೆಯಲ್ಲ, ಅದು ಇನ್ನೂ ಜೋರು. ದುಡ್ಡು ಖರ್ಚು ಮಾಡ್ಬೋದು, ಅನುಭವಿಸೋದು ಕಷ್ಟ. ಸೊ ಅಯ್ಯೋ ಮಾಡಿದೀವಿ. ಅಪ್ಪ ತುಂಬಾ ಖರ್ಚು ಮಾಡಿದೀನಿ ಅಂತ ಹೇಳ್ತಿದ್ದೀರಾ. ಇವಾಗ ನಿಮ್ಗೆ ಇದು ವಾಟರ್ ಡಿವೈಸ್ ನಿಮ್ ಮನೆಗೆ ತಗೊಂಡಿದ್ದೀರಲ್ವಾ, ಇದಕ್ಕೆ ನಿಮ್ಗೆ ಅಮೌಂಟ್ ಜಾಸ್ತಿ ಅನಿಸ್ಲಿಲ್ವಪ್ಪ? ಅಂದ್ರೆ ನನಗೆ ಸ್ವಲ್ಪ ಬೇರೆಗಡೆ ನೋಡಿದಾಗ, ಕಂಪೇರ್ ಮಾಡಿದಾಗ ಸ್ವಲ್ಪ ಅನ್ನಿಸ್ತು. ಬಟ್ ಏನು ಅಂದರೆ, ನಿಮ್ಮಲ್ಲಿ ಚಾರಿಟಿ ಇದೆಲ್ಲ ಮಾಡ್ತೀವಿ ಅಂತ ಹೇಳಿದ್ವಿ. ಆಟೋ ರಾಜನ ಏನೋ ಒಂದು, ಇನ್ನು ಕೆಲವು ಕಡೆ ಆಶ್ರಮಕ್ಕೆ ಕೊಡ್ತೀವಿ ಅಂತ. ಸೊ ನಮ್ಮಿಂದ ಇಂಡೈರೆಕ್ಟಾಗಿ ಆದ್ರೆ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋ ವಿಷಯದಿಂದ ಅದು ಅಲ್ಲಿ ನೋಡಿದೆ. ಕೆಲವ್ರಿಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಡ್ತಿದ್ದೀರಾ, ಅದು ಸುಮಾರು ಜನಕ್ಕೆ ಕೆಲಸನೂ ಸಿಕ್ಕಿದೆ ಅಲ್ಲಿ. ಸೊ ಅದೆಲ್ಲ ಯೋಚನೆ ಮಾಡಿದಾಗ ನನಗೆ ಇದು ಕೊಡೋದು ವರ್ತ್ ಅನ್ನಿಸ್ತು. ಹಾಗಾಗಿ ನಾನು ತಗೊಂಡೆ ಇದು. ಈಗ ನಿಮ್ಮಿಂದ ಬಂದು ಆಟೋ ರಾಜ ಅಪ್ಪಗೆ ಹೆಲ್ಪ್ ಆಗುತ್ತೆ, ಎಲ್ಲರಿಗೆ ಹೆಲ್ಪ್ ಆಗುತ್ತೆ, ಅಲ್ಲಿ ಬರುವಂತವ್ರಿಗೆ ಒಂದು 10 ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನೀವು ತಗೊಂಡ್ರಿ. ಓಕೆ, ಆದ್ರೆ ನಿಮ್ಮ ಹೆಲ್ತ್ಗೆ ಅಂತ ಹೊರಗಡೆ ಖರ್ಚು ಮಾಡಿದ್ನ ಲೆಕ್ಕ ತಗೊಂಡ್ರೆ ಇದು ಪರವಾಗಿಲ್ಲ. ಇದು ಏನು ಅಲ್ಲ ಅದ್ರ ಮುಂದೆ. ಯಾಕೆಂದ್ರೆ ನನಗೂ ಒಂದಿಷ್ಟು ಪುಣ್ಯ ಬರುತ್ತೆ ಇದರಿಂದ. ಯಾಕೆಂದ್ರೆ ಅಲ್ಲಿ ನೋಡಿದೆ ಪಾಪ ಎಂತೆಂಥ ಬಡವರೆಲ್ಲ ಬರ್ತಾ ಇದಾರೆ. ಅವ್ರಿಗೆ ನೀವು ಟ್ರೀಟ್ಮೆಂಟ್ ಕೊಡೋದು, ಇವ್ರು ಬಡವರು ಇವ್ರು ಶ್ರೀಮಂತರು ಆರ್ತಿ ಭೇದ ಭಾವ ಮಾಡಿಲ್ಲ, ತಾರತಮ್ಯ ಮಾಡಿಲ್ಲ, ಎಲ್ಲರಿಗೂ ಒಂದೇ ರೀತಿ ಕೊಡ್ತಿದ್ದೀರಾ. ಅಂದ ಹಾಸ್ಪಿಟಾಲಿಟಿಯಲ್ಲಿ ತೋರಿಸಿದ್ದು ನೀವುಗಳು ಚೆನ್ನಾಗಿದೆ ಅದು. ಇವ್ರ ದುಡ್ಡಿಲ್ಲ ಇವ್ರನ್ನ, ಆಮೇಲೆ ಇವ್ರ ದುಡ್ಡಿದೆ ಇವ್ರಿಗೆ ಫಸ್ಟು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಆರ್ತಿ ಎಲ್ಲ ಭೇದ ಭಾವ ಮಾಡಲ್ಲ. ಸೊ ಹಾಗಾಗಿ ನನಗೆ ಒಳ್ಳೆ ಭಾವನೆ ಬಂತು. ಒಂದೇ ಥರ ಇದು ಎಲ್ಲ ಚೆನ್ನಾಗಿ ನೋಡ್ಕೋತಾರೆ. ಹಾಸ್ಪಿಟಾಲಿಟಿ ಇಸ್ ವೆರಿ ಗುಡ್. ಆ ರೀತಿ. ತುಂಬಾ ಥ್ಯಾಂಕ್ಸ್ ಅಪ್ಪ, ತುಂಬಾ ಚೆನ್ನಾಗಿ ವಿಷಯಗಳನ್ನ ತಿಳಿಸ್ಕೊಟ್ರಿ. ಮತ್ತೆ ಇನ್ನೊಂದು ವಿಷಯ ಅಂದ್ರೆ, ನಿಮ್ಗೆ ಸರ್ವಿಸ್ ಹೇಗಿದೆ ಅಪ್ಪ? ಸರ್ವಿಸ್ ಇಲ್ಲ, ಚೆನ್ನಾಗಿದೆ. ಫೋನ್ ಮಾಡಿ ಹೇಳಿದಾಗೆ ತಕ್ಷಣ ಬಂದು ಇದು ಮಾಡಿಕೊಡ್ತಾರೆ. ಅವತ್ತೇ ಬರ್ತಾರೆ. ನಾವು ಬೆಳಿಗ್ಗೆ ಹೇಳಿದ್ರೆ ಸಾಯಂಕಾಲ 5 ಗಂಟೆ ಒಳಗಡೆ ಬಂದು ಮಾಡಿಕೊಡ್ತಾರೆ. ನಾನು ಸಾಯಂಕಾಲ ಹೇಳಿದ್ರೆ ನೆಕ್ಸ್ಟ್ ಡೇ ಬರ್ತಾರೆ ಅಷ್ಟೇ. ವೆಯ್ಟ್ ಮಾಡೋ ಇದು ಏನಿಲ್ಲ. ಇವಾಗ ಅಲ್ಲಿ ಬರುವಂತ ಅಪ್ಪ ಅಮ್ಮಗೆ ಥೆರಪಿಗೆ ಬರ್ತಾರಲ್ಲ, ಅವ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಪ್ಪ ನೀವು? ಅವರು ಅನುಕೂಲ ಇದ್ದವರು ಇದನ್ನ ತಗೊಳ್ಳೋದು ಒಳ್ಳೇದು. ಅಂದ ಬೇರೆಯವರು ಪಾಪ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ, ನಾನು ಅದರಲ್ಲಿ ಏನು ನಂದು ಇದಿಲ್ಲ.
ಆದರೆ ಅನುಕೂಲ ಇರೋರು ಸುಮ್ಮನೆ ಫ್ರೀ ಸಿಗತ್ತೆ ಅಂದ್ಬಿಟ್ಟು ಬರೀ ಅಲ್ಲೇ ಬಂದು ಫ್ರೀ ತೊಗೊಳೋದಕ್ಕಿಂತ ತೊಗೊಂಡು ಅವ್ರ ಮನೇಲೆ ಇಟ್ಕೊಂಡು ಬೇರೆ ಅದೇ ಆಟೋ ರಾಜ ಅಂತವ್ರಿಗೆಲ್ಲ ಸ್ವಲ್ಪ ಹೆಲ್ಪು ಆಗುತ್ತೆ ಇಂಡೈರೆಕ್ಟಾಗಿ. ಸೊ ಅದನ್ನು ಮಾಡಿದ್ರೆ ಅನುಕೂಲ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ನಮಸ್ಕಾರ. ಆಯ್ತು.